ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಅಂತ ದೋಸೆ ರೆಸಿಪಿ. ಮನೆಯಲ್ಲಿ ದೋಸೆ ಹಿಟ್ಟು ಇಲ್ದಿದ್ದಾಗ ಇದನ್ನು ಟ್ರೈ ಮಾಡಿ ನೋಡಿ. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg ಅಕ್ಕಿ ಹಿಟ್ಟು, ಅರ್ಧ ಗ್ಲಾಸಷ್ಟು ಅವಲಕ್ಕಿ. ಯಾವ ಅವಲಕ್ಕಿ ಆದ್ರೂ ಪರವಾಗಿಲ್ಲ, ತೆಳು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಯಾವುದಾದ್ರೂ ಪರವಾಗಿಲ್ಲ. ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಹಿಟ್ಟು ಥರ ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, 1 ಗ್ಲಾಸಷ್ಟು ನೀರು. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ 1 ಗ್ಲಾಸು ಅಥವಾ 1 ಕಪ್ನ ಉಪಯೋಗ ಮಾಡಿ, ಸುಲಭ ಆಗುತ್ತೆ. ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಒಂದ್ಸಲ ಕಲಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಮಿಕ್ಸಿ ಬ್ಲೇಡು ತಿರುಗಲಿಕ್ಕೆ ಕಷ್ಟ ಆಗುತ್ತೆ, ಶಬ್ದ ಬರುತ್ತೆ. ಈಗ ಮತ್ತೊಮ್ಮೆ ಮಿಕ್ಸಿ ಹಾಕೋಬೇಕು. ರುಬ್ಬಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ದೋಸೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅಥವಾ ನಿಮಗೆ ಸೆಟ್ ದೋಸೆ ಥರ ಬೇಕನ್ನಂಗಿದ್ರೆ ಸ್ವಲ್ಪ ತೆಳುವಾಗಿ ರುಬ್ಕೋಬೇಕು. ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಿರಲಿ. ನಾನು ಕ್ರಿಸ್ಪಿಯಾಗಿರೋ ದೋಸೆನ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ಒಂದ್ಸಲ ಈ ರೀತಿಯಾಗಿ ಕೈ ಆಡಿಸಿದ್ರೂ ಕೂಡ ಒಳ್ಳೆಯದೇ. ಗಂಟೆ ಏನಾದರೂ ಇದ್ದರೆ ಕೈಗೆ ಸಿಗುತ್ತೆ, ಗೊತ್ತಾಗುತ್ತೆ. ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್ ಅಥವಾ ಅಡುಗೆ ಸೋಡಾ. ಇದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಆದರೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಈಗ ಹಿಟ್ಟು ರೆಡಿಯಾಗಿದೆ, ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ದೋಸೆನ ಹರಡ್ಕೊಳ್ಳೋವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ದೋಸೆನ ಬೇಯಿಸ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್. ನಾನು ಮೊದಲೇ ಹೇಳ್ದಂಗೆ ಕ್ರಿಸ್ಪಿಯಾಗಿ ತೆಳುವಾಗಿರೋ ಗರ್ಗರಿಯಾಗಿರೋ ಅಂತ ದೋಸೆನ ಮಾಡ್ಕೊತಾ ಇದ್ದೀನಿ. ಅಥವಾ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಳ್ಳೋಂಗಿದ್ರೆ ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ. ಈಗ ದೋಸೆ ಆಗಿದೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ, ಒಳ್ಳೆ ಬಣ್ಣ ಕೂಡ ಬಂದಿದೆ. ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆನ ಉಪಯೋಗ ಮಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಮೊಸರು ಹಾಕೊಂಡ್ರೂ ಕೂಡ ದೋಸೆ ಕೆಂಪಾಗಿ ಚೆನ್ನಾಗಿ ಬರುತ್ತೆ. ಮತ್ತೊಂದು ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಮನೆಯಲ್ಲಿ ದೋಸೆ ಹಿಟ್ಟು ಇಲ್ದಿದ್ದಾಗ ಇದು ಒಂದು ಒಳ್ಳೆ ಆಪ್ಷನ್ ಕೂಡ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.